ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಅಂಜನಾಪುರ ಬಿಡಿಎ ಪ್ರಾಪರ್ಟಿಯಲ್ಲಿ ಇರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ಇವತ್ತು ನಾವಿದ್ದೀವಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ಇವತ್ತು ನಾವಿರುವಂತದ್ದು. ಇಲ್ಲಿ ನೋಡಬಹುದು, ಟೂ ವೀಲರ್ ಪಾರ್ಕ್ ಮಾಡಿದ್ದಾರೆ, ಜೊತೆಗೆ ಒಂದು ಕಾರ್ ಕೂಡ ನಮಗೆ ಪಾರ್ಕ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಒಂದರಿಂದ ಎರಡು ಕಾರ್ ಕೂಡ ಪಾರ್ಕ್ ಮಾಡ್ಕೊಬಹುದು. ಅಂದ್ರೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ 3 ಕಾರ್ ಪಾರ್ಕಿಂಗ್ ಜೊತೆಗೆ 4ರಿಂದ ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಇಲ್ಲಿ ನಮಗೆ ವೆಟರ್ ಫೆಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಬೋರ್ವೆಲ್ಗೆ ಮತ್ತೆ ಸಂಪರ್ಕ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಹಿಂದೆಗಡೆ ನಮಗೆ ಸೆಟ್ ಬ್ಯಾಗ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಒಂದು MS ಗ್ರಿಲ್ ಗೇಟ್ ಕೂಡ ನಮಗೆ ಇಟ್ಟಿರುವಂತದ್ದು. ಇಲ್ಲಿ ಕಾಮನ್ ಬಾತ್ರೂಮ್ ಗೆ ಒಂದು ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ನೋಡಬಹುದು, ಫುಲ್ ನಮಗೆ ವೆಟರ್ ಫೆಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈಡ್ ವೆಟರ್ ಫೆಟಿಲ್ಸ್ ಫ್ಲೋರಿಂಗ್ ನಮಗೆ ಯೂಸ್ ಮಾಡಿರುವಂತದ್ದು. ವಿಂಡೋ ಪರ್ಪಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಸ್ಟೇರ್ ಕೇಸ್ ಕೂಡ ನಮಗೆ ತುಂಬಾ ವಿಶಾಲವಾಗಿದೆ. ಇಲ್ಲಿ ನಮಗೆ ಲಪತ್ರ ಗ್ರಾನೈಟ್ ನ ನಮಗೆ ಯೂಸ್ ಮಾಡಿದರೆ. ವಾಲ್ ಗಳಿಗೂ ಕೂಡ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಎಲಿವೇಶನ್ ನೋಡಬಹುದು, ಇಲ್ಲಿ ಲೇಸರ್ ಕಟಿಂಗ್ ಇರುವಂತಹ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ ಕ್ಲೈಡಿಂಗ್ ಅಲ್ಲಿ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್ ಜೊತೆಗೆ ವಿತ್ LED ಲೈಟ್. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಮೈನ್ ಡೋರ್ ಇವತ್ತು ನಾವಿರುವಂತದ್ದು. ಎಲಿವೇಶನ್ ನೋಡಿ ಈ ತರ ಇದೆ. ಫುಲ್ ನಮಗೆ ಗ್ರಾನೈಟ್ ಲೈಡಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಿ, ವೈಟ್ ಕಲರ್ ಡಿಸೈನ್ ಇರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದರೆ. ಸೂಪರ್ ಆಗಿದೆ. ಗ್ರಾನೈಟ್ ತಕ್ಕನಾಗೇನೆ ಇಂಟೀರಿಯರ್ ಡಿಸೈನ್ ಮತ್ತೆ ಪೈಂಟ್ ಎಲಿವೇಶನ್ ಕೂಡ ನಮಗೆ ತಗೊಂಡಿರುವಂತದ್ದು. ತುಂಬಾ ಬ್ರೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿದೆ. ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಎಂಟ್ರೆನ್ಸ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿರುವಂತದ್ದು. ದೊಡ್ಡ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಕೆಳಗಡೆ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಇಲ್ಲ ಅಂದ್ರೆ ತುಂಬಾ ಲಾಂಗ್ ಆಗುತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ಅಕ್ವೇರಿಯಂ ಏನಾದ್ರು ಇಟ್ಕೊಂಡು ಈ ಪೋರ್ಷನ್ ಅಲ್ಲಿ ಸೆಂಟ್ರಲ್ ಏನಾದ್ರು ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ ಓಡಾಡಕ್ಕೆ ಜಾಗ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ ಅಗ್ನಿ ಮೂಲೆಯಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ನೋಡಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಇಂಟೀರಿಯರ್ ವರ್ಕ್, ಗ್ರಾನೈಟ್ ಸ್ಲಾಬ್, ಚಿಮ್ಮಿಗೆ ಪ್ರಾವಿಷನ್ ವಿತ್ ಹಾಕುವ ಗಡುಗು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ 4 ಬಾಕ್ಸ್ ಗಳ ವ್ಯವಸ್ಥೆನ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ಐಟಮ್ ಇಸ್ಕೊಳ್ಳೋದಕ್ಕೆ ವಿತ್ ಇಂಟೀರಿಯರ್ ವರ್ಕ್, ಸೆಮಿ POP ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, UPS ಪಾಯಿಂಟ್ ಮತ್ತು ವಿತ್ ಸ್ಟೋರೇಜ್ ಕೂಡ ನಮಗೆ ಬರುತ್ತೆ. ಫ್ರಿಡ್ಜ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೊಂಡ್ರು ಕೂಡ ಇಷ್ಟು ಜಾಗ ತಗೊಳುತ್ತೆ ಅನ್ಕೊಳ್ಳಿ. ಇಷ್ಟು ಜಾಗ ನಮಗೆ ಓಡಾಡಕ್ಕೆ ಅಷ್ಟು ಜಾಗ ಈ ಕಿಚನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಸೆಂಟ್ರಲ್ಲಿ ಸ್ಟೇರ್ ಕೇಸ್ ಬಂದು ನಮಗೆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ. ಅದ್ರ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ. ಪಾಲ್ಗಳಿಗೆ 2x4 ವೆಟರ್ ಫೆಟಿಲ್ಸ್ ನ ಯೂಸ್ ಮಾಡಿದ್ರೆ. ಟೀ ಕುಡ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. 2 ಡ್ರಾಯರ್ ಬಾಕ್ಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಇದು ಡೈನಿಂಗ್ ಏರಿಯಾ. ಈ ಪೋರ್ಷನ್ ನಮಗೆ ಡೈನಿಂಗ್ ಏರಿಯಾ ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಐಟಮ್ಸ್ ಇಟ್ಕೊಳ್ಳೋದಕ್ಕೆ ವಿತ್ POP ವರ್ಕ್. ಫುಡ್ ಬಂದು ನಮಗೆ ಈ ಕುಡ್ ಆಗಿದೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಕೂಡ ನಮಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟರ್ ಫೆಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈಡ್ ವೆಟರ್ ಫೆಟಿಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನೋಡಿ, ಹಾಲು ನನ್ಗೆ ತುಂಬಾ ಲೈಕ್ ಆಯ್ತು, ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ವರ್ಕ್ ಮಾಡಿದ್ದಾರೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಲಕ್ಸುರಿ ಆಗಿ ಬಂದಿರುವಂತಹ ಮನೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಇಲ್ಲಿ ಸ್ಟೇರ್ ಕೇಸ್ ನ ಅಬ್ಸರ್ವ್ ಮಾಡಬಹುದು. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಾವು ಸೆಕೆಂಡ್ ಫ್ಲೋರ್ ಎಂಟ್ರಿ ಆದ್ರೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ಮೇಲ್ಗಡೆ POP ವಿತ್ ಸ್ಟಡಿ ಯೂನಿಟ್ ನಮ್ಗೆ ಆಗಿದೆ. ಇಲ್ಲಿ 2 ಲೈಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ರೀಡಿಂಗ್ ಮಾಡ್ತಾ ಇದ್ರೆ ಅದಕ್ಕೆಗೋಸ್ಕರ ಲೈಟಿಂಗ್ ನ ಕೊಟ್ಟಿರುವಂತದ್ದು. ಇಲ್ಲಿ ನೋಡಿ, ಮಾಸ್ಟರ್ ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಒಂದು ಸ್ಟ್ಯಾಂಡಿಂಗ್ ಉಯ್ಯಾಲೆ ಬರುತ್ತಲ್ಲ, ಆ ಉಯ್ಯಾಲೆ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮ್ಗೆ ಮಾಡಿದ್ದಾರೆ.
ಇದು POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಜೊತೆಗೆ ಒಂದು ಟಿವಿ ಯೂನಿಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಒಂದು ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಸಪರೇಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮನೆಗೆ ಬಂದವ್ರು ಏನಾದ್ರು ಈ ವಾಲ್ ಇದೆಯಲ್ಲ, ಈ ವಾಲ್ಗೆ ಏನಾದ್ರು ಒಂದು ಸ್ಕ್ರೀನು ಇಲ್ಲಾಂದ್ರೆ ಏನಾದ್ರು ಡೋರ್ ಏನಾದ್ರು ಮಾಡ್ಕೊಂಡ್ರು ಕೂಡ ಆರಾಮಾಗಿ ಸ್ನಾನ ಮಾಡಿ ರೆಡಿಯಾಗಿ ಕೂಡ ನಾವು ಆಚೆ ಬರ್ಬೋದು. ಡ್ರೆಸ್ಸಿಂಗ್ ಸಪರೇಟ್ ಆಗಿದೆ. ಅದಕ್ಕೆ ತಕ್ಕನಂಗೆನೆ ಅಟ್ಯಾಚ್ ಬಾತ್ರೂಮ್ ಪ್ರಾವಿಷನ್ ಕೂಡ ನಮಗೆ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಬಾತ್ರೂಮ್ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಸೇಮ್ ಎಲ್ಲಾ ಮನೆಗಳಿಗೂ ಏನ್ ಕೆಲಸ ಮಾಡಿರ್ತಾರೆ ಆಸ್ ಇಟ್ ಇಸ್ ಅದೇ ಕೆಲಸ ಮಾಡಿರುವಂತದ್ದು. ಫಿಟ್ಟಿಂಗ್ಸ್ ಬಂದ್ಬಿಟ್ಟು ನಮಗೆ ಜಾಗ್ವರ್ ಮತ್ತೆ ಹೆಂಡ್ವೇರ್ ಬೇಸಿಕ್ ಆಗಿ ಕೊಡ್ತಾರೆ, ಸೆಲೆಕ್ಷನ್ ಕೂಡ ನಮಗೆ ಕೊಡ್ತಾರೆ. ಇದು ಮಾಸ್ಟರ್ ಬೆಡ್ರೂಮು. ಆಪೋಸಿಟ್ ಅಲ್ಲಿ ನಮ್ಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಲೈಟಿಂಗ್ ಆನ್ ಆಗಿಲ್ಲ ಬಟ್ ವೆಂಟಿಲೇಷನ್ ಚೆನ್ನಾಗಿದೆ. ಇದೆ ಸ್ಪೇಷಿಯಸ್ ಆಗಿದೆ, ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಅಷ್ಟು ಜಾಗ ಇದೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜು, ಟಿವಿ ಯೂನಿಟ್ ವಿತ್ ಅಟ್ಯಾಚ್ ಬಾತ್ರೂಮು. ಈ ಪೋರ್ಷನ್ ಅಲ್ಲಿ ಇಷ್ಟಿದೆ ಬಾತ್ರೂಮು. ನಾನು ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಎಲ್ಲ ಒಂದೇ ವರ್ಕ್ ಆಗಿರೋದ್ರಿಂದ ಟೈಮ್ ಕಿಲ್ ಮಾಡೋದು ಬೇಡ ಅಂತ. ಈ ಪೋರ್ಷನ್ ನೋಡಿ, ಬಾಲ್ಕನಿ. ಬಾಲ್ಗಳ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಅವರು ಆರಾಮಾಗಿ ಒಂದು 3 ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಮುಂದೆಗಡೆ SS ವರ್ಕು. ಆಮೇಲೆ ಮನೆ ಎಲಿವೇಶನ್ ಮುಂದೆಗಡೆ ನೋಡಿ, ಫುಲ್ಲು ಮನೆಗಳು ಕಾಣಿಸ್ತಾ ಇದೆಯಲ್ಲ, ಅಂದ್ರೆ ಇಂಪ್ರೂವ್ಮೆಂಟ್ ಆಗಿರೋ ಜಾಗದಲ್ಲಿ ಈ ಮನೆ ಇರುವಂತದ್ದು. ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ, ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಫುಲ್ ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ನಮಗೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಈ ಪೋರ್ಷನ್ ನಲ್ಲಿ ನೋಡಿ, ಸೇಮ್ ನಮಗೆ 45 mm ಗ್ರಾನೈಟ್ ನಮಗೆ ಕಂಟಿನ್ಯೂ ಆಗಿರುವಂತದ್ದು. ವಾವ್, ಹೋಮ್ ಥಿಯೇಟರ್ ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಸೂಪರ್ ಆಗಿದೆ ಕಣ್ರಿ, ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಇದು ನೋಡಿ, ಹೋಮ್ ಥಿಯೇಟರ್ ರೂಮು, ಗೆಸ್ಟ್ ರೂಮು, ಪಾರ್ಟಿ ರೂಮು, ಜಿಮ್ ರೂಮು, ವಾಟ್ ಎವರ್ ಏನ್ ಬೇಕಾದ್ರೂ ನೀವು ಮಾಡ್ಕೊಬಹುದು. ಯಾಕಂದ್ರೆ ಫುಲ್ ರೂಫ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಏನ್ ಜಾಗ ಇದೆ ಆ ಜಾಗ ಫುಲ್ ನಮ್ಗೆ ಖಾಲಿ ಕೊಟ್ಟಿರುವಂತದ್ದು. ಇಲ್ಲೂ ಒಂದು ಡೋರ್ ಕೊಟ್ಟಿದ್ದಾರೆ. ಚಿಕ್ಕ ಬಾಲ್ಕನಿ. ಏನಕ್ಕೆ ಚಿಕ್ಕ ಬಾಲ್ಕನಿ ಕೊಟ್ಟಿದ್ದಾರೆ ಅಂದ್ರೆ, ಇದು ದೇವ್ರ ಮೂಲೆ ಬರುತ್ತೆ. ಬಾಲ್ಕನಿ ಸ್ವಲ್ಪ ಎಳ್ದಿರೋದ್ರಿಂದ ದೇವ್ರ ಮೂಲೆ ಬೆಳೆಸಿದ್ದಾರೆ, ಅದರಿಂದ ಚಿಕ್ಕ ಬಾಲ್ಕನಿ. ಗೊತ್ತಾಯ್ತಲ್ಲ, ವಾಸ್ತು ಮೇಂಟೈನ್ ಮಾಡಿದ್ದಾರೆ. ಒಂದು ಸ್ಟ್ಯಾಂಡಿಂಗ್ ಬಾಲ್ಕನಿ ಇದೆ, ದೇವ್ರ ಮೂಲೆನ ಬೆಳೆಸಿದ್ದಾರೆ. ಲವ್ಲಿ ಆಗಿದೆ, ಸ್ಪೇಸ್ ಮಾತ್ರ ಸಖತ್ತಾಗಿದೆ. ಏನ್ ಬೇಕಾದ್ರೂ ರೂಮ್ ಬೇಕಾದ್ರೆ ರೂಮ್ ಕೂಡ ನೀವು ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿ ಮಾಡಿ ಬಿಟ್ಟಿರೋದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, 3ನೇ ಮಾಸ್ಟರ್ ಬೆಡ್ರೂಮು. ಬಟ್ ಏನಂದ್ರೆ ಇಲ್ಲಿ ನಮಗೆ ಟಿವಿ ಯೂನಿಟ್ ಒಂದು ಮಾಡಿಲ್ಲ, ಸೇಮ್ ವಾರ್ಡ್ರೋಬ್ ಮಾಡಿದ್ದಾರೆ ವಿತ್ POP ವಿತ್ ನಮಗೆ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆ, ಮಾಮೂಲಿ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡೋದಲ್ಲ ವೀಕ್ಷಕರೇ, ಸಖತ್ತಾಗಿ ಬಿಲ್ಡ್ ಮಾಡಿದ್ರೆ. ನನಗೆ ಮೇನ್ ಲೈಕ್ ಆಗಿದೆ ಈ ಸ್ಪೇಸ್, ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ, ಖುಷಿ ಆಯ್ತು ಈ ಜಾಗ ನೋಡಿ. ಜಿಮ್ ರೂಮು ಇಲ್ಲಾಂದ್ರೆ ಹೋಮ್ ಥಿಯೇಟರ್ ಕ್ಲೀನ್ ಆಗಿ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. 2030 ಏನಾದ್ರು ಹೋಮ್ ಥಿಯೇಟರ್ ಲೈಕ್ ಮಾಡೋರಿಗೆ ಮಾಡ್ತಿದ್ ಮನೆ ಅಂತಾನೆ ಹೇಳ್ತೀನಿ. ಸೂಪರ್ ಆಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಸ್ಟೇರ್ ಕೇಸ್ ಯೂಸ್ ಮಾಡಿದ್ದಾರೆ. ತುಂಬಾ ಜನ ಈ ಪೋರ್ಷನ್ ಅಲ್ಲಿ ಒಂದು ಲ್ಯಾಡರ್ ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಸ್ಟೇರ್ ಕೇಸ್ ಇದೆ. ಆರಾಮಾಗಿ ವಯಸ್ಸಾದ್ರಿಂದ ಚಿಕ್ಕ ಮಕ್ಕಳವರೆಗೂ ನಾವು ಟೆರೆಸ್ಗೆ ಆರಾಮಾಗಿ ಸ್ಟೇರ್ ಕೇಸ್ ನ ಯೂಸ್ ಮಾಡಿ ಮೇಲ್ಗಡೆ ಹೋಗುದು. ಮೇಲ್ಗಡೆ ಚಿಕ್ಕದಾಗಿ ಒಂದು 3 ಸ್ಟೈಲ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಅದನ್ನ ಗ್ಲಾಸ್ ಕೊಟ್ಟಿಲ್ಲ, ಅದರಿಂದ ಇಲ್ಲಿ ವೆಂಟಿಲೇಷನ್ ಇಲ್ಲ. ಅಲ್ಲಿ ಗ್ಲಾಸ್ ಹಾಕಿದ್ರೆ ವೆಂಟಿಲೇಷನ್ ಓಕೆ. ಟೆರೆಸ್ ಮೇಲೆ ಇದೀನಿ. ವಾಟರ್ ಪ್ರೂಫ್ ಪಾಯಿಂಟ್ ಕೂಡ ನಮಗೆ ಫ್ಲೋರಿಂಗ್ ಅಲ್ಲಿ ಮಾಡಿದ್ದಾರೆ. ಮಳೆ ಬಿದ್ದಿದೆ ಈಗ. ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ, ಒಂದು ರೂಮ್ ತರನೇ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್, 2 ಉಯ್ಯಾಲೆ ಕ್ಲಾಂಪ್ಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ, ಫುಲ್ಲು ಮನೆಗಳಾಗಿದೆ. ಏನ್ ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ಫುಲ್ಲು ಮನೆಗಳಾಗಿದೆ. ಟೆರೆಸ್ಗೂ ಕೂಡ ನೀವು ಆರಾಮಾಗಿ ಸ್ಟೇರ್ ಕೇಸ್ ನ ಯೂಸ್ ಮಾಡಿ ಬರೋದ್ರಿಂದ ಫ್ಯೂಚರ್ಗೆ ಏನಾದ್ರು ಮಂಗಳೂರು ಟೈಲ್ಸ್ ಏನಾದ್ರು ಯೂಸ್ ಮಾಡ್ತೀನಿ ಅಂದ್ರೆ ಯೂಸ್ ಕೂಡ ನಾವು ಮಾಡ್ಕೋಬಹುದು.
ಫ್ರಂಟ್ ಅಲ್ಲಿ ನೋಡಿ ಫುಲ್ಲು ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ BMTC ಬಸ್ ಸ್ಟಾಪ್ಗೆ 80 ಫೀಟ್ ರೋಡ್ ಇದೆಯಲ್ಲ ನೋಡಿ, ತೋರಿಸ್ತೀನಿ ನೋಡಿ. ವೆಹಿಕಲ್ ಓಡಾಡ್ತಾ ಇದೆ, ಅಲ್ಲೇ ಕಾಣಿಸುತ್ತೆ ನೋಡಿ. ಅದು ನಮಗೆ 80 ಫೀಟ್ ರೋಡ್, ವೆಹಿಕಲ್ ಹೋಗ್ತಾ ಇದೆಯಲ್ಲ, ಎಸ್ ಅದೇ ನಮಗೆ 80 ಫೀಟ್ ರೋಡು. ಆ 80 ಫೀಟ್ ರೋಡು ಈ ಮನೆ ಜಸ್ಟ್ 400 ಮೀಟರ್ ಅಲ್ಲೇ ಇರುವಂತದ್ದು. ಎಕ್ಸಾಕ್ಟ್ ನಮಗೆ BMTC ಬಸ್ ಸ್ಟಾಪ್ಗೆ 400 ಮೀಟರ್ ಇದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಬಂದು ನಮಗೆ 2 ಕಿಲೋಮೀಟರ್, 500 ಮೀಟರ್ ಬರುತ್ತೆ. ಅಲ್ಲಿಂದ ಬಂದ್ರೆ ನಮಗೆ 500, ಈ ಪೋರ್ಷನ್ ಇಂದ ಬಂದ್ರೆ 400. ಜೊತೆಗೆ ಫೈರ್ ಸ್ಟೇಷನ್ ಬಂದು ನಮಗೆ ಒಂದು 500 ಮೀಟರ್ ಇದೆ. ಇಲ್ಲಿಂದ ನಮಗೆ NPS ಸ್ಕೂಲ್ ಬಂದ್ಬಿಟ್ಟು 1.5 ಕಿಲೋಮೀಟರ್, ಜೂಬ್ಲಿ ಬಂದ್ಬಿಟ್ಟು 2 ಕಿಲೋಮೀಟರ್, ಪೂರ್ಣ ವಿಕಾಸ ಬಂದ್ಬಿಟ್ಟು 2.5 ಕಿಲೋಮೀಟರ್ ಬರುತ್ತೆ, ದಯಾನಂದ ಬಂದ್ಬಿಟ್ಟು 1.5 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಬನ್ನರ್ಘಟ್ಟ ಡಿಮಾರ್ಟ್ ಬಂದು ನಮಗೆ ಹತ್ತತ್ರ 3 ಕಿಲೋಮೀಟರ್ ಒಳಗಡೆ ಬರುವಂತದ್ದು. ಬನ್ನರ್ಘಟ್ಟ ಡಿಮಾರ್ಟ್, ಬನ್ನರ್ಘಟ್ಟ ನೈಸ್ ರೋಡ್ ಜಂಕ್ಷನ್ ಎಲ್ಲ ನಮಗೆ ಒಂದು 3 ಕಿಲೋಮೀಟರ್ ಒಳಗಡೆ ಬರುತ್ತೆ. ಬಟ್ ಏನು ಅಂದ್ರೆ 80 ಫೀಟ್ ಪ್ಯಾರಲರ್ ಅಲ್ಲೇ, ಅಂದ್ರೆ 80 ಫೀಟ್ ಇಂದ ಜಸ್ಟ್ 400 ಮೀಟರ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರು, ಫುಲ್ಲು ನಮಗೆ ನೋಡೋ ಮನೆಗಳೆಲ್ಲ ಇಂಡಿಪೆಂಡೆಂಟ್ ಹೌಸ್ಗಳೇ, ಯಾವುದು ರೆಂಟಲ್ ಇನ್ಕಮ್ ಇಲ್ಲ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿಂದ ಕನಕಪುರ ರೋಡ್ ಅಲ್ಲಿ ಬರುವಂತಹ ದೊಡ್ಡ ಕಲ್ಸಂದ್ರ ಮೆಟ್ರೋ ಮತ್ತೆ ವಾಜರಳ್ಳಿ ಮೆಟ್ರೋ ಕೂಡ ಜಸ್ಟ್ ನಮ್ಗೆ ಒಂದು 4 ಕಿಲೋಮೀಟರ್ ಒಳಗಡೆನೆ ಬರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಈ ಖಾತೆಗಳಿಗೆ ಏನಾದ್ರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಏನಾದ್ರು ಪ್ರಾಪರ್ಟಿನ ನೋಡ್ತಾ ಇದ್ರೆ ಬೆಂಗಳೂರು ವ್ಯಕ್ತಿಗಳು, ಈ ಖಾತೆಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಜೊತೆಗೆ ಪ್ರಾಪರ್ಟಿನ ಬೈ ಮಾಡೋದಕ್ಕೆ ಮತ್ತೆ ಸೇಲ್ ಮಾಡೋದಕ್ಕೆ, ಮಾರ್ಟ್ಗೇಜ್ಗೆ ಏನಾದ್ರು, ಲೋನ್ಗೆ ಏನಾದ್ರು, ಇಲ್ಲಾಂದ್ರೆ ಮಾರ್ಕೆಟಿಂಗ್ಗೋಸ್ಕರ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.